ನನಗೆ ಇವತ್ತಿನ ಕಗ್ಗ ನೋಡಿದ ತಕ್ಷಣ ಈ ಡ್ರಾಮಾ ಫಿಲಮ್ದೊಂದು ಹಾಡಿದೆ, ಬೊಂಬೆ ಆಡ್ಸೋನು ಮೇಲೆ ಕುಂತನು. ಅದರಲ್ಲಿ ಒಂದು ಸಾಲು ಬರುತ್ತೆ, ದೇಹನೇ ಟೆಂಪ್ರವರಿ, ನಾವೇನು ಮಾಡೋಣ, ಮಣ್ಣಲ್ಲಿ ಹೋಗೋ ಗಂಟೆ ಡ್ರಾಮಾ ಆಡೋಣ ಅಂತ. ಅದೆಷ್ಟು ಸೂಕ್ತ ಅನಿಸುತ್ತೆ ನನಗೆ. ಯಾಕೆಂತ ಇವತ್ತಿನ ಕಗ್ಗ ನೋಡಿ. ನಾಟಕದೊಳನುವಿಂದ ಬೆರೆತದನು ಮೆಚ್ಚೆನಿಸಿ, ನೋಟಕನು ಮಾಗಿತಾಂ ನಲಿದು ನಲಿಯಿಸುವ, ಪಾಠವನು ಕಲಿತವನೆ ಬಾಳನಾಳುವ ಯೋಗಿ, ಆಟಕಂ ನಯ ಉಂಟು ಮಂಕುತಿಮ್ಮ. ಈ ಜಗನ್ನಾಟಕದಲ್ಲಿ ಆಗಲೇ ಹೇಳಿದಂತೆ ನಾವೆಲ್ಲ ಪಾತ್ರಧಾರಿಗಳು. ಇಲ್ಲಿ ನಮ್ಮ ಪಾತ್ರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೋಸ್ಕರ ಸಿದ್ಧರಾಗಬೇಕು, ಅದಕ್ಕೆ ತಕ್ಕಂಥ ನಟನೆಯನ್ನು ಮಾಡಬೇಕು. ಆಗ ಆ ಪಾತ್ರದಲ್ಲಿ ನಾವು ನಲಿತಾ ಇನ್ನೊಬ್ಬರನ್ನ ಸಂತಸ ಪಟ್ಟರೆ ಆಗ ನಾವು ಯೋಗಿಗಳಾಗ್ತೀವಿ, ಅಂದರೆ ನಿಜವಾದ ಸಾರ್ಥಕದ ಜೀವನ ನಡೆಸ್ತೀವಿ. ಅದೇನಾದರೂ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ಈ ಕೆಲವರು ಸುಮ್ಮನೆ ಏನೋ ಬೇಕಾಬಿಟ್ಟು ನಮ್ಮ ಜೀವನ ನಡೆಸ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಉದಾಹರಣೆ, ನಮ್ಮ ಪಾತ್ರವನ್ನು ನಾವು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಏನೋ ನಟನೆ ಮಾಡಿಬಿಟ್ರೆ, ಅಂದರೆ ನಟನೆ ಅಂದರೆ ಜೀವನ ಮಾಡೋದು ಅಂತ ರೀತಿ ನಡೆಸ್ಬಿಟ್ರೆ ಆ ಪಾತ್ರಕ್ಕೊಂದು ತೂಕ ಇರಲ್ಲ, ಸುಮ್ಮನೆ ಯಾವುದೋ ಒಂದು ವೇಸ್ಟ್ ಪಾತ್ರ ಅಂತ ಆಗ್ಬಿಡುತ್ತೆ. ಅದರ ಬದಲು ನಮ್ಮ ಎಲ್ಲ ಪಾತ್ರಗಳಿಗೂ ಒಂದು ತೂಕ ಇರುತ್ತೆ. ಆ ತೂಕವನ್ನು ಅರಿತುಕೊಂಡು ನಮ್ಮ ಪಾತ್ರವನ್ನು ನಾವು ಸರಿಯಾಗಿ ನಿಭಾಯಿಸಿದರೆ ನಮ್ಮ ಜೀವನಕ್ಕೊಂದು ಸಾರ್ಥಕತೆ ಇರುತ್ತೆ. ಒಂದು ಸಾರ್ಥಕ ಪಾತ್ರ ನಾವು ಆಗ್ಬೋದು ಅಂತ ಇಲ್ಲಿ ಗುಂಡಪ್ಪರು ನಮ್ಗೆ ನೆನಪು ಮಾಡಿಕೊಡ್ತಾರೆ. ಎಷ್ಟು ಸತ್ಯ ಅಲ್ವಾ? ನಮಸ್ಕಾರಗಳು.